ಹೃದಯ ಎಂಬ ಶಬ್ದದಿಂದ ಭಗವಂತನೇ ವಾಚ್ಯನಾಗಿದ್ದಾನೆ. ಇದನ್ನ ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಹೃದಯವೆಂಬ 6ನೇ ರೂಪದ ಉಪಾಸನೆ ಅನ್ನುವಲ್ಲಿ ಹೇಳ್ತಾರೆ. ಯದ್ವಾ ಏತತ್ ಪುರುಷೇ ಶರೀರಂ ಇದಂ ವಾವ ತತ್ ಯದಿದಂ ಅಸ್ಮಿನ್ ಅಂತಃಪುರುಷೇ ಹೃದಯಂ. ಹೃದಯದಲ್ಲಿರುವಂತಹ ಭಗವಂತ ಹೃದಯ ಎಂಬ ಹೆಸರಿನಿಂದಲೇ ಇದ್ದಾನೆ. ಅದರ ಭಾಷ್ಯವನ್ನು ಬರೆಯುವಾಗ ಅಯನಾಧೃತಿ ವಿಷ್ಣು ಸಹ ಹೃದಯಂ ಕೀರ್ತಿತೋ ಬುಧೈಹಿ. ಎಲ್ಲರ ಹೃದಯದಲ್ಲಿ ಅಯನ ಅಂದ್ರೆ ಅಯಗತ ಒಂದು ಧಾತು. ಹೃದಯ ಅಯನಾತ್, ಋತು ಮತ್ತು ಅಯನ ಎಂಬ 2 ಶಬ್ದಗಳು ಸೇರಿ ಹೃದಯದಲ್ಲಿರುವಂತಹ ಭಗವಂತನನ್ನ ವರ್ಣನೆ ಮಾಡ್ತವೆ. ಇದೇ ಅರ್ಥವನ್ನೇ 7ನೇ ಅಧ್ಯಾಯದಲ್ಲಿ ಹೃದಯ ಮೊದಲಾದ ಶಬ್ದಗಳ ವಿವಕ್ಷಿತಾರ್ಥ ಅನ್ನೋದನ್ನು ವರ್ಣನೆ ಮಾಡುವಾಗ ಹೃದಯಜ್ಞೋ ಭಗವತ್ತತ್ವಜ್ಞ ಹೃದಯ ಅಯನಾಥ್ ಹೃದಯಂ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ 4 ಅಥವಾ 6ನೇ ಅಧ್ಯಾಯದಲ್ಲಿ ಹೃದಯಂ ಏವ ಸಮ್ರಾಳಿತಿ ಹೋವಾಚ ಪ್ರಾದೇಶ ಅಗ್ರೇಶ ಮೂಲೇಶ ಎಂಬ 3 ಹೆಸರುಗಳಿಂದ ಹೃದಯದಲ್ಲಿ ಭಗವಂತ ಹೃದಯ ಎಂಬ ಹೆಸರಿನಿಂದಲೇ ಇದ್ದಾನೆ ಅಂತ ಕೇಳಿ ಬರ್ತದೆ. ಹೀಗೆ ತತ್ಸವಿತರು ಹೃದಯಾಯ ನಮಃ ಇತ್ಯಾದಿ ಕಡೆಗಳಲ್ಲಿ ನಾವು ಅಂಗನ್ಯಾಸ ಕರನ್ಯಾಸ ಮಾಡುವಾಗ ಹೃದಯಕ್ಕೆ ನಮಸ್ಕಾರ ಅಂತ ಹೇಳುವಾಗೆಲ್ಲ ಹೃದಯದಲ್ಲಿ ಅಂತರ್ಗತನಾದ ಹೃದಯ ರೂಪಿಯಾದ ಭಗವಂತನನ್ನ ನೆನಪಿಸ್ಕೊಳ್ಬೇಕು ಅಂತ ಅದರ ಅರ್ಥ ಆಗ್ತದೆ.